ನಿರ್ಮಾಣ ಗಡಿ ಜಿಲ್ಲೆಯಲ್ಲೇ ರಾಜ್ಯದಲ್ಲೇ ಮೊದಲ ಬಾರಿಗೆ ವಿನೂತನ ಪ್ರಯತ್ನ ನಡೀತಾ ಇದೆ. ಅದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಾದರಿಯಾಗಿದೆ ಚಾಮರಾಜನಗರ ಜಿಲ್ಲೆಯ ಸೋಮಹಳ್ಳಿ ಗ್ರಾಮ. ಬ್ರೇಕಿಂಗ್ ನ್ಯೂಸ್. ಗ್ರಾಮದಲ್ಲೇ ಹೋಮ್ ಐಸೋಲೇಷನ್ ಫೆಸಿಲಿಟಿ ಅದು, ಹಾಗಾಗಿ ಸೆಂಟರ್ ನಿರ್ಮಾಣ ಮಾಡಿದ್ದಾರೆ. ಇದು ಗಡಿ ಜಿಲ್ಲೆ ಚಾಮರಾಜನಗರದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಫಸ್ಟ್ ಟೈಮ್ ಒಂದು ಹೊಸ ಪ್ರಯತ್ನ, ವಿನೂತನ ಪ್ರಯತ್ನ ಮಾಡಿದ್ದಾರೆ. ಆ ಮೂಲಕ ಮಾದರಿಯಾಗಿದೆ ಚಾಮರಾಜನಗರ ಜಿಲ್ಲೆ ಸೋಮನಹಳ್ಳಿ ಗ್ರಾಮ. ನೀವು ನೋಡ್ತಿರುವಂತಹ ದೃಶ್ಯ, ದೂರದ ಕೇರ್ ಸೆಂಟರ್ಗೆ ಹೋಗೋದಕ್ಕೆ ಸೋಂಕಿತರು ಹಿಂಜರಿಕೆ ಪಡ್ತಾರೆ. ಸೋಂಕಿತರಿಗೆ ಊರಲ್ಲೇ ಇರೋ ಅವ್ರಿಗೊಂಥರ ನೆಮ್ಮದಿ ಸಿಗಬೇಕು. ಅವ್ರು ಊರಲ್ಲಿದ್ದರೆ, ಹಳ್ಳಿಯವರು ಯಾವಾಗಲೂ ಹಾಗೇನೆ. ಸೊ ಹಾಗಾಗಿ ಆ ನೆಮ್ಮದಿಯನ್ನು ಮೂಡಿಸೋದಕ್ಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಗ್ರಾಮದಲ್ಲೇ ಹೋಮ್ ಐಸೋಲೇಷನ್ ಸೆಂಟರ್ನ ನಿರ್ಮಾಣ ಮಾಡಿದ್ದಾರೆ. ಗ್ರಾಮದ ಸರ್ಕಾರಿ ಶಾಲೆಯ 2 ಕೊಠಡಿಗಳಲ್ಲಿ ಐಸೋಲೇಷನ್ ಕೇಂದ್ರ ನಿರ್ಮಾಣ ಮಾಡಿದ್ದಾರೆ. ಕೇವಲ 82,000 ಖರ್ಚಿನಲ್ಲಿ ರೆಡಿ ಆಯಿತು 10 ಬೆಡ್ಗಳ ಒಂದು ಹೋಮ್ ಐಸೋಲೇಷನ್ ಸೆಂಟರ್. ಗುಜರಾತ್ನಿಂದ ಕಾರ್ಡ್ ತರಿಸಿದ್ರು ಆನ್ಲೈನ್ನಲ್ಲಿ. ಗ್ರಾಮ ಪಂಚಾಯಿತಿಯ PDO ಸೋಂಕಿತರಿಗೆ ಶಾಲೆಯ ಅಡುಗೆ ಕೋಣೆಯಲ್ಲಿ ಆಹಾರ ತಯಾರಿ ಮಾಡಿಸ್ತಾರೆ. ಗುಂಡ್ಲುಪೇಟೆ ತಾಲೂಕಿನ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾದರಿ ಕಾರ್ಯ. PDO ಶ್ರೀನಿವಾಸ್ ಕಾರ್ಯಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಈಗ ಸಾಥ್ ಕೊಟ್ಟಿದ್ದಾರೆ. ಹೋಮ್ ಐಸೋಲೇಷನ್ ಕೇರ್ ಸೆಂಟರ್ ಅಂದರೆ ಮನೆ ಒಳಗಡೆ ಯಾರಿಗೆ ಫೆಸಿಲಿಟೀಸ್ ಇಲ್ವೋ ಅಂಥವ್ರು ಬಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಹೋಮ್ ಐಸೋಲೇಷನ್ ಕೇರ್ ಸೆಂಟರ್ ಅಂತ ಮಾಡಿದ್ವಿ. ಅಲ್ಲಿ ಬಂದು ಇರ್ಬೋದು ಸರ್, ಅವರೆಲ್ಲ ವಾಲಂಟಿಯರ್ ಆಗಿರ್ಬೋದು. ನಾವು ಇದನ್ನ ಏನಪ್ಪ ಅಂದರೆ ಮಾಡ್ಲಿಕ್ಕೆ ಉತ್ತೇಜನ ಅಂದರೆ, ಒಬ್ಬ ಬಾಣಂತಿ, ಆ ಬಾಣಂತಿ ಮನೆಯೊಳಗೆ ಜಾಗ ಇಲ್ಲದ ಕಾರಣ ಅವಳು ಕೋವಿಡ್ ಕೇರ್ ಸೆಂಟ್ರಿಗೆ ಹೋಗಲ್ಲ ಸರ್ ನಾನು ಅಂತ ಅಂದಾಗ, ನಾವು ನನ್ನ ಪಂಚಾಯತಿ ಆಡಳಿತ ಮಂಡಳಿ ಜೊತೆಗೆ ಮತ್ತು ಟಾಸ್ಕ್ ಫೋರ್ಸ್ ಸಮಿತಿ ಒಳಗಡೆ ಚರ್ಚೆ ಮಾಡಿ ಈಗ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅನುದಾನ, ಗ್ರಾಮ ಪಂಚಾಯತಿ ಅನುದಾನ, ಸಂಪನ್ಮೂಲದ ಮತ್ತು ಸರ್ಕಾರದಿಂದ ಬಿಡುಗಡೆ ಆಗುವಂಥ ಅನುದಾನ, ಆಮೇಲೆ ಸಾರ್ವಜನಿಕವಾಗಿ ದೇಣಿಗೆ ಕೊಡುವಂಥದ್ದು, ಆಮೇಲೆ ನಮ್ಮಲ್ಲಿ ಯುವಕರು ವಾಲಂಟಿಯರ್ಗೆ ಅವರೇ ನಾವು ವಾರಿಯರ್ಸ್ ಆಗಿ ಕೆಲಸ ಮಾಡ್ತೀವಿ ಸರ್ ಅಂತ ಹೇಳಿ. ನಗರಕ್ಕಾಗಲಿ ಗುಂಡ್ಲುಪೇಟೆಗಾಗಲಿ ಹೋಗೋಕ್ಕಾಗಲ್ಲ, ಮನೇಲಿ ಪೇಷಂಟು, ಮನೇಲಿ ಜಾಸ್ತಿ ಸೌಲಭ್ಯಗಳು ಇರಲ್ಲ ಅಂದ್ಬಿಟ್ಟು ನಮ್ದು ಇದು ಸ್ಕೂಲ್ದು ಮಕ್ಕಳಿಗೆ ರಜಾ ಅಲ್ವಾ ಇವಾಗ ಕೋವಿಡ್ ಇರೋದ್ರಿಂದ ಅಂದ್ಬಿಟ್ಟು ನಾವು ಸ್ಕೂಲಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಸ್ವತಃ ದೂರವಾಣಿ ಸಂಪರ್ಕದಲ್ಲಿ ಸೋಮನಹಳ್ಳಿಯ ಗ್ರಾಮ ಪಂಚಾಯಿತಿಯ PDO ಶ್ರೀನಿವಾಸ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ವಂಡರ್ಫುಲ್ ಇದು, ಯಾಕೆಂದ್ರೆ ಈ ಥರದ್ದು ತೊಂದರೆ ಆಗ್ತಿದೆ ಅಂತ ತುಂಬಾ ಹಳ್ಳಿಗಳಿಂದ ನಮಗೆ ಸ್ವತಃ ಗೊತ್ತಿತ್ತು. ಬಟ್ ಅದಕ್ಕೊಂದು ಸೊಲ್ಯೂಷನ್ ಕಂಡಿಡಿದಿರಿ ಅಂತ ಅನಿಸ್ತಾ ಇದೆ. ಹೇಗಾಯ್ತು ಸರ್ ಈ ಪ್ಲಾನ್? ಸರ್ ನಾವು ಕೋವಿಡ್ ಜಾಸ್ತಿ ನಮ್ಮ ಹಳ್ಳಿಯೊಳಗೆ ಜಾಸ್ತಿ ಆಗ್ತದೆ ಸರ್ ಇತ್ತೀಚಿನ ದಿನಗಳಲ್ಲಿ. ಹೌದು. ನಾವು ನಮ್ಮ ಟಾಸ್ಕ್ ಫೋರ್ಸ್ ಸಭೆಯೊಳಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ನಾವ್ ಯಾಕೆ ಮಾಡಬಾರ್ದು ಅಂತ ಹೇಳಿ ತೀರ್ಮಾನ ತಗೊಂಡು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನಾವೆಲ್ಲ ಸೇರಿ ನಮ್ಮ ಆಡಳಿತ ಮಂಡಳಿ ಸೇರ್ಕೊಬಿಟ್ಟು ನಾವು ಈ ವಿಚಾರದನ್ನ ತುಂಬಾ ಕುಲಂಕುಷವಾಗಿ ಚರ್ಚೆ ಮಾಡಿದ್ವಿ ಸರ್. ನಾವು ಸರ್ ಎಷ್ಟೋ ಸರಿ ಈ ತರದ ಐಡಿಯಾ ಹೊಳೆದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಥ್ ಸಿಗಲ್ಲ, ಅಥವಾ ಹಣಕಾಸಿನ ತೊಂದರೆ ಆಗ್ತಿರುತ್ತೆ. ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಸರ್? ಸರ್ ನಮ್ಮ ಗ್ರಾಮ ಪಂಚಾಯತಿ ಸಂಪನ್ಮೂಲ ಹಾಗೂ ನಮ್ಮ ಇವರು ಗ್ರಾಮದಲ್ಲಿ ಧನ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರೆ ಸರ್ ಜನ. ವೆರಿ ಗುಡ್. ಹಾಗಾಗಿ ಮತ್ತೆ ಸರ್ಕಾರದ ಅನುದಾನಗಳನ್ನು ಬಳಸ್ಕೊಂತ ಇದೀವಿ ಇದಕ್ಕೆ. ಹಾಗಾಗಿ ಇದನ್ನ ಮಾಡ್ಬೋದು ಅಂತ ಹೇಳಿ ಮಾಡಿದೀವಿ ಸರ್. ನಾವೆಲ್ಲ ಹಳ್ಳಿ ಕಡೆ ಎಲ್ಲ ಯಾವಾಗ್ಲೂ ಅಷ್ಟೇ, ಸೋಂಕು ಅಂತ ಬಂದಾಗ ಕರ್ಕೊಂಡು ಹೋಗಿ ಬಂದ್ರೆ ಬರಲ್ಲ, ಜಗಳಾಡ್ರದೆಲ್ಲ ನೋಡ್ಬಿಟ್ಟಿದೀವಿ ನಾವು, ಅಲ್ಲಿ ಯಾರು ಬರ್ತಾರೆ ಅಂತೆಲ್ಲ. ಬಟ್ ಇವಾಗ ಅಟ್ಲೀಸ್ಟ್ ಇದನ್ನ ನಿರ್ಮಾಣ ಮಾಡಿದ್ಮೇಲೆ ಬರ್ತಾ ಇದಾರೆ ಸರ್? ಸರ್ ಯಾರು ಬಂದಿಲ್ಲ ಸರ್, ಇಲ್ಲಿವರೆಗೂ ಯಾರು ಬಂದಿಲ್ಲ. ನಾವು ಅವ್ರು ಯಾವ ಉದ್ದೇಶಕ್ಕೆ ಮಾಡಿದೀವಿ ಅಂತ ಹೇಳಿದ್ರೆ, ಈಗ ಹೋಮ್ ಕೇರ್ ಅಲ್ಲಿ ಅವ್ರಿಗೆ ತುಂಬಾ ವ್ಯವಸ್ಥೆ ಇರಲ್ಲ ಸರ್. ಓಕೆ. ಅವರು ಸಿಸಿಗೆ ಕೋವಿಡ್ ಕೇರ್ ಸೆಂಟರ್ ಹೋಗ್ಬಿಟ್ಟು ಬಂದು ಆದ್ರೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಅನುಕೂಲ ವ್ಯವಸ್ಥೆ ಮಾಡ್ಕೊಡ್ತಾ ಇದೀವಿ ಸರ್ ನಾವು. ಹಂಗೆ. ಸೊ ಕೋವಿಡ್ ಕೇರ್ ಸೆಂಟರ್ ಒಂದು 5 ದಿನ ಇರ್ತಾರೆ ಎಸಿಂಪ್ಟಮ್ಯಾಟಿಕ್ ಇದ್ರೆ, ಆ 5 ದಿನ ಮುಗಿಸ್ಕೊಂಡು ಇಲ್ಲಿ ಬರ್ಬೋದಾ? ಬರ್ಬೋದು ಸರ್, ಖಂಡಿತ ಬರ್ಬೋದು ಸರ್. ಅವ್ರಿಗೆ ಅದಕ್ಕೋಸ್ಕರನೇ ವ್ಯವಸ್ಥೆ ಮಾಡಿದ್ವಿ ಸರ್, ಅವ್ರ ಮನೆಯಲ್ಲಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ. ಹೌದೌದು, ಕರೆಕ್ಟ್. ವೆರಿ ಗುಡ್. ಇನ್ಸ್ಪಿರೇಷನ್ ಒಂದು ಬಾಣ್ತಿ ಸರ್ ನಮಗೆ ಇದನ್ನ ಮಾಡ್ಲಿಕ್ಕೆ. ಅಂದ್ರೆ ಮನೇಲಿ ಅವರು ಇರ್ತಾರೆ, ಬೇರೆಯವರು ಇರ್ತಾರೆ, ಅಲ್ಲಿ ಹೋಗಿ ಬಂದ್ರೆ ವಾಪಸ್ ಬರಕ್ಕಾಗಲ್ಲ, ಮನೆಗೆ ಪ್ರಾಬ್ಲಮ್. ಕರೆಕ್ಟ್. ಹೌದು ಸರ್, ಹೌದು ಸರ್. ವೆರಿ ಗುಡ್. ಇಲ್ಲ, ಒಳ್ಳೆ ಕೆಲಸ ಮಾಡಿದ್ರಿ ಶ್ರೀನಿವಾಸ್ ಸರ್. ನಮಗೆ ಪ್ಲೀಸ್ CEO ಸಾಹೇಬರು ಇದಕ್ಕೆ ಮಾರ್ಗದರ್ಶಕರು ಸರ್ ನಮಗೆಲ್ಲ. ಯಾರು? ನಮ್ಮ CEO ಸಾಹೇಬರು ಮಾರ್ಗದರ್ಶಕರು. ಓಕೆ ಓಕೆ ಓಕೆ. ಏನ್ ಹೆಸರು ಸರ್ ಅವ್ರದ್ದು? ಸರ್ ಹರ್ಷಲ್ ಗೋಯಲ್ ಅಂತ ಹೇಳಿ ಸರ್. ಓಕೆ, ಕರೆಕ್ಟ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಸರ್. ಒಳ್ಳೇದಾಗಲಿ ನಿಮಗೂ, ನಿಮ್ಮ ಟೀಮ್ಗೆ. ಆ ಮೂಲಕ ಜನಕ್ಕೂ ಆ ಉಪಯೋಗ ಸಿಗಲಿ ಸರ್. ಥ್ಯಾಂಕ್ಸ್ ಅ ಲಾಟ್ ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ.